ನಮ್ಮ ಮನುಷ್ಯ ಯಾವಾಗ್ಲೂ ಅವನ ಟೈಮ್ ಮೇಲೆ ನಿಂತಿರುತ್ತೆ. ಅವ್ರು ಎಷ್ಟು ಎಫೆಕ್ಟಿವ್ ಆಗಿ ಆ ಎಫರ್ಟ್ಸ್ಗಳನ್ನು ಹಾಕ್ತಾರೆ ಅನ್ನೋಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇದರಲ್ಲಿ ನಾವು ಔಟ್ಡೇಟೆಡ್ ಆಗಿದ್ದು ಅಪ್ಡೇಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ವ್ಯಾಲ್ಯೂ ಸಹ ಡೌನ್ ಇರುತ್ತೆ. ಯಾವಾಗ ಮನುಷ್ಯ ಅವನು ಓಲ್ಡ್ ವರ್ಷನ್ ಇಂದ ನ್ಯೂ ವರ್ಷನ್ಗೆ ಅವನು ಅಪ್ಡೇಟ್ ಆಗಿರ್ತಾನೆ, ಅದ್ರ ಬೇಸ್ ಮೇಲಿಂದ ಮಾತ್ರ ಅವನು ಮುಂದುವರಿತಾ ಇದ್ದಾನ ಇಲ್ವಾ ಅನ್ನುವಂಥ ನಿರ್ಧಾರ ಆಗ್ತಾ ಇರುತ್ತೆ. ಯುವರ್ ಬಿಸ್ನೆಸ್ ಆರ್ ಯುವರ್ ಲೈಫ್ ವಿಲ್ ಗ್ರೋ ಓನ್ಲಿ ಟು ದ ಎಕ್ಸ್ಟೆಂಟ್ ಯು ಗ್ರೋ ಅಂತ. ನಾವು ಎಷ್ಟು ಬೆಳಿತೀವಿ ಅಷ್ಟು ಮಾತ್ರನೇ ನಮ್ಮ ಬಿಸ್ನೆಸ್ ಆಗಿರಲಿ ಅಥವಾ ನಮ್ಮ ಜಾಬ್ ಆಗಿರಲಿ ಯಾವಾಗಲೂ ಬೆಳೀತಾ ಇರುತ್ತೆ. ಎವ್ರಿಬಡಿ ವಾಂಟ್ಸ್ ಟು ಅರ್ನ್ ಬಟ್ ನೋ ಬಡಿ ವಾಂಟ್ಸ್ ಟು ಲರ್ನ್. ದಟ್ ಈಸ್ ದ ಪ್ರಾಬ್ಲಮ್ ಟುಡೇ. ನಮ್ಮ ಮನುಷ್ಯ ಯಾವಾಗ್ಲೂ ಅವನ ಟೈಮ್ ಮೇಲೆ ನಿಂತಿರುತ್ತೆ. ಅವರು ಯಾವ ರೀತಿ ಅವರ ಟೈಮನ್ನ ಬಳಸ್ತಾರೆ ಮತ್ತೆ ಅವರ ಎನರ್ಜಿಯನ್ನ ಎಷ್ಟು, ಯಾಕಂದ್ರೆ ಪ್ರತಿಯೊಂದು ಎಲ್ಲ ಲಿಮಿಟ್ ಅಲ್ಲಿ ಇರುತ್ತೆ. ಅದನ್ನ ಯಾವ ರೀತಿ ಬಳಸ್ತಾರೆ ಅನ್ನುವಂಥದ್ರ ಮೇಲೆ ಅವರ ಪ್ರೋಗ್ರೆಸ್ಸು ಅಥವಾ ಅವರ ನಿಧಾನಗತಿ ಇವೆರಡು ನಿಂತಿರುತ್ತೆ. ಅವ್ರು ಎಷ್ಟು ಎಫೆಕ್ಟಿವ್ ಆಗಿ ಆ ಎಫರ್ಟ್ಸ್ಗಳನ್ನು ಹಾಕ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಒಂದು ಬೇಸಿಕ್ ಕ್ವೆಶ್ಚನ್ ಕೇಳಬೇಕು ಅಂದರೆ, ನಮ್ಮ ಮನುಷ್ಯ ಅಂತಂದರೆ ಒಂದಷ್ಟು ಸಂಪಾದನೆ ಮಾಡಬೇಕು, ಒಂದೆರಡು ಮನೆ ತಗೊಳ್ಬೇಕು, ಹೆಂಡತಿ ಮಕ್ಕಳು ಕಾರ್ ತಗೊಳ್ಬೇಕು, ಬ್ಯಾಂಕಲ್ಲಿ ಒಂದಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡಬೇಕು, ಸೆಟಲ್ ಆಯಿತು ಲೈಫು ಅಂತ ಅನ್ಕೋತಾನೆ. ನಿಜಕ್ಕೂ ಅದು ಸೆಟಲ್ ಅಥವಾ ಮನುಷ್ಯ ಸೆಟಲ್ ಆಗಬೇಕು ಅಂದರೆ ಏನು, ವೆಲ್ತ್ ಹೇಗೆ ನಾವು ಗ್ರೋತ್ ಮಾಡ್ಕೋಬೇಕು, ಫಸ್ಟ್ ಸ್ಟೆಪ್ ಏನು ಗುರುಜಿ? ವೆರಿ ಬಿಗಿನಿಂಗ್ ಸ್ಟೆಪ್ಪನ್ನು ನಾನು ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೊಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಇದು ನನ್ನ ಫೇವ್ರೇಟ್ ಎಕ್ಸಾಂಪಲ್ಲು. ಈಗ ನೀವೆಲ್ಲ ಈ ಹಿಂದೆನೂ ಈ ಒಂದು ಕಂಪ್ಯೂಟರ್ನ ಬಳಸಿರ್ತೀರಿ ಅಲ್ವಾ? ಈ ಕಂಪ್ಯೂಟರ್ಗೆ ನೀವು ಎಷ್ಟು ಪೇ ಮಾಡಿದ್ರಿ ಹಬ್ಬಬ್ಬ ಅಂತ ಹೇಳಿದರೆ ಮೇ ಬಿ 2,000, 3,000 ಅಥವಾ 5,000 ಆ ಕಾಲದಲ್ಲಿ ಪೇ ಮಾಡಿರ್ತೀರಿ ಅಲ್ವಾ? ಆದರೆ ನಾನು ಇವತ್ತು ಬಂದು ಸರ್ ನಾನು ನಿಮ್ಗೆ ಇದೇ ಕಂಪ್ಯೂಟರ್ನ ವಾಪಸ್ಸು ಸೆಲ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ಹತ್ರ ಇದು 15 ವರ್ಷಗಳಿಂದ ಇದೆ ಅಂತ ಹೇಳಿದರೆ ನೀವು ಈ ಕಂಪ್ಯೂಟರ್ನ ಬೈ ಮಾಡ್ತೀರಾ? ಇಲ್ಲ, ಮಾಡೋದಿಲ್ಲ. ಆದರೆ ಇದರ ಬದಲಾಗಿ ನಿಮ್ಗೆ ಏನು ಬೇಕಾಗಿದೆ, ಇವತ್ತು ಮ್ಯಾಕ್ಬುಕ್ ಪ್ರೋ ಬೇಕು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಲ್ಯಾಪ್ಟಾಪ್ ಬೇಕು ಅಲ್ವಾ? ಇದಕ್ಕೆ ನೀವು ಹೈಯರ್ ಅಮೌಂಟನ್ನು ಪೇ ಮಾಡೋದಕ್ಕೂ ರೆಡಿ ಇರ್ತೀರಿ ಇದಕ್ಕೆ ಕಂಪ್ಯಾರಿಟಿವ್ನಲ್ಲಿ ಅಲ್ವಾ? ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಲೈಫ್ನಲ್ಲೂ ಅಷ್ಟೇನೆ ನಾವು ಔಟ್ಡೇಟೆಡ್ ಆಗಿದ್ದು ಅಪ್ಡೇಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ವ್ಯಾಲ್ಯೂ ಸಹ ಡೌನ್ ಇರುತ್ತೆ. ಯಾವಾಗ ಮನುಷ್ಯ ಅವನು ಓಲ್ಡ್ ವರ್ಷನ್ನಿಂದ ನ್ಯೂ ವರ್ಷನ್ಗೆ ಅವನು ಅಪ್ಡೇಟ್ ಆಗಿರ್ತಾನೆ, ಅದ್ರ ಬೇಸ್ ಮೇಲಿಂದ ಮಾತ್ರ ಅವನು ಮುಂದುವರಿತಾ ಇದ್ದಾನ ಇಲ್ವಾ ಅನ್ನುವಂಥ ನಿರ್ಧಾರ ಆಗ್ತಾ ಇರುತ್ತೆ. ಬಟ್ ತುಂಬ ಜನಗಳು ಮಿಸ್ಟೇಕ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಮಾಡುವಂಥ ಕೆಲಸದಲ್ಲಿ ನನಗೆ ದುಡ್ಡು ಜಾಸ್ತಿ ಬರ್ತಾ ಇಲ್ಲ, ಫೈನ್, ಆದರೆ ಅದಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಪ್ರಮಾಣದಲ್ಲಿ ಅವ್ರನ್ನವರು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದಾರೆ, ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ವೆಲ್ತ್ ಅನ್ನುವಂಥದ್ದು ನಾವು ತುಂಬ ಸಮಯ ಹೇಳಿರ್ತೀವಲ್ವ. ಅಂದರೆ ಈಗ ನೀವು ಯಾರನ್ನಾರು ಕೇಳಿ, ನನ್ನ ಕಂಪ್ನಿನಲ್ಲಿ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂದರೂ ಸಹ ನನಗೆ ಯಾಕೋ ಜಾಸ್ತಿ ದುಡ್ಡು ಬರ್ತಾ ಇಲ್ಲ, ನಾನು ಬಿಸ್ನೆಸ್ಸಲ್ಲಿ ಅಷ್ಟೊಂದೆಲ್ಲ ಎಫರ್ಟ್ ಆಗ್ತಾ ಇದ್ದೀನಿ ಅಂದರೂ ನಾನು ಯಾಕೋ ಬೆಳೆಯೋಕ್ಕಾಗ್ತಾ ಇಲ್ಲ ಅಂಥೇಳಿ. ಅಫ್ಕೋರ್ಸ್ ಯಾಕೆ ಅಂತ ಹೇಳಿದ್ರೆ, ಯುವರ್ ಬಿಸ್ನೆಸ್ ಆರ್ ಯುವರ್ ಲೈಫ್ ವಿಲ್ ಗ್ರೋ ಓನ್ಲಿ ಟು ದ ಎಕ್ಸ್ಟೆಂಟ್ ಯು ಗ್ರೋ ಅಂತ. ನಾವು ಎಷ್ಟು ಬೆಳಿತೀವಿ ಅಷ್ಟು ಮಾತ್ರನೇ ನಮ್ಮ ಬಿಸ್ನೆಸ್ ಆಗಿರಲಿ ಅಥವಾ ನಮ್ಮ ಜಾಬ್ ಆಗಿರಲಿ ಯಾವಾಗಲೂ ಬೆಳೀತಾ ಇರುತ್ತೆ. ಸೊ ಎವ್ರಿಬಡಿ ವಾಂಟ್ಸ್ ಟು ಅರ್ನ್ ಬಟ್ ನೋ ಬಡಿ ವಾಂಟ್ಸ್ ಟು ಲರ್ನ್. ದಟ್ ಈಸ್ ದ ಪ್ರಾಬ್ಲಮ್ ಟುಡೇ. ಅದ್ರ ಜೊತೆಗೆ ದರ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್, ಅಂದರೆ ನನಗೆ ಯಾವಾಗಲೂ ತುಂಬ ಖುಷಿ ಅನಿಸುವಂಥದ್ದು, ನಾನು ರೀಸೆಂಟಾಗಿ ಒಂದು ಪ್ರೋಗ್ರಾಮ್ನ ನೋಡ್ತಾ ಇದ್ದೆ, ಅದರಲ್ಲೊಂದು ಶೆಫ್ದು ಒಂದು ಪ್ರೋಗ್ರಾಮು. ಅದರಲ್ಲಿ ಹಿ ಸೇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಒನ್ ಟೈಮ್ ನನಗದು ಸಡನ್ನಾಗಿ ಭಾಳ ಇಷ್ಟ ಆಗೋಯ್ತದು. ಹಿ ಸೇಸ್ ದ ಮೋರ್ ಪ್ರೈಸ್ ಯು ಪೇ ಟು ಡಿಶ್ ದ ಸೇಮ್ ಹೈಯರ್ ಪ್ರೈಸ್ ಯು ಪೇ ಟು ದ ಶೆಫ್ ಅಂತ. ಅಂದರೆ ಆ ಡಿಶ್ಗೆ ಎಷ್ಟು ಪ್ರೈಸನ್ನು ಪೇ ಮಾಡ್ತೀರಿ ಅಷ್ಟನ್ನು ಅವ್ರನ್ನ ಹೈಯರ್ ಮಾಡೋದಕ್ಕೆ ಅಷ್ಟು ಪ್ರೈಸನ್ನು ಪೇ ಮಾಡಿ ಆ ಕಂಪನಿಯವರು ಅಥವಾ ಆ ಹೋಟೆಲ್ನವರು, ಆ ರೆಸ್ಟೋರೆಂಟವರು ಅವ್ರನ್ನ ಹೈಯರ್ ಮಾಡಿ ಕರ್ಕೊಂಡು ಬಂದಿರುತ್ತೆ. ಅಂದರೆ ಅರ್ಥ ಏನಾಯಿತು, ಅವರ ಸ್ಕಿಲ್, ಅವರ ಅಪ್ಗ್ರೇಡೇಷನ್ ಮೇಲೆ ಈ ಶೆಫ್ ಏನನ್ನು ಕಲ್ತ್ಕೊಂಡಿದ್ರೆ. ನೋಡಿ, ನಾರ್ಮಲ್ ನಾವೆಲ್ಲ ಭಟ್ರು ಅಂತೆಲ್ಲ ಹೇಳ್ತೀವಲ್ವ. ಸೊ ಅವ್ರುಗಳು ಕಂಪೇರ್ ಮಾಡಿದ್ರು ಇವ್ರುಗಳು ಯಾಕೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ, ಇವ್ರುಗಳು ಯಾಕೆ ಜಾಸ್ತಿ ಸಂಪಾದನೆ ಮಾಡ್ತಾರೆ? ಓನ್ಲಿ ರೀಸನ್ ಏನಂತ ಹೇಳಿದ್ರೆ ಇಬ್ಬರ ಕಂಪ್ಯಾರಿಸನಲ್ಲಿ ಇವರು ಅಪ್ಡೇಟ್ ಆಗಿದ್ದಾರೆ, ಅಪ್ಗ್ರೇಡ್ ಆಗಿದ್ದಾರೆ. ಆ ಕಾರಣಕ್ಕೋಸ್ಕರ ಆ ಶೆಫ್ಗೆ ಜಾಸ್ತಿ ದುಡ್ಡು ಬರ್ತಾ ಹೋಗುತ್ತೆ ಮತ್ತು ಅವರು ವೆಲ್ತನ್ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಹೌದು.